ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಆಗಲೇ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 5 ಗಂಟೆ ಆಗಿದೆ. ನಾನು ಈಗ ಫ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಫ್ಲಾಗ್ ಮಾಡಲಿಲ್ಲ. ನೆನ್ನೆ ಎಲ್ಲ ಫುಲ್ಲು ಕೆಲಸ ಇತ್ತಲ್ಲ, ಒಂದು ಸ್ವಲ್ಪ ಸುಸ್ತಾದಂಗೆ ಆಗಿತ್ತು. ಅದಕ್ಕೆ ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ನಾನು ಮಾಮೂಲಿ ನೈಟ್ ಮಾಡಿದ್ದು ಮತ್ತು ಅನ್ನ ಸಾಂಬಾರು ಪಾಯಸ ಇತ್ತಲ್ವ, ಮತ್ತು ಅಡುಗೆನೂ ಏನು ಮಾಡಲಿಲ್ಲ. ಟಿಫನ್ ಕೂಡ ನಾನೇನು ಮಾಡ್ಕೊಂಡಿರಲಿಲ್ಲ. ಅದನ್ನೇ ಸ್ವಲ್ಪ ತಿಂದ್ಕೊಂಡು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿದೆ. ಅದಕ್ಕೆ ಈಗ ಫ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಎಲ್ಲ ಹಬ್ಬ ಆಯ್ತಲ್ವ, ಅದಕ್ಕೆ ಇವತ್ತು ಚಿಕನ್ ಮಟನ್ಗಳೆಲ್ಲ ಊರಲ್ಲಿ ಫುಲ್ಲು ಜೋರು. ಅದಕ್ಕೆ ಎಲ್ಲರ ಮನೇಲೂ ಮಾಡಿರ್ತಾರಲ್ವ, ಅದಕ್ಕೆ ನಾನು 1 kg ಅಷ್ಟು ಚಿಕನ್ ತರಿಸಿದ್ದೀನಿ. ಇವಾಗ ಮಾಡಬೇಕು ಅದನ್ನು. ನೋಡಿ ಇಷ್ಟಿದೆ. ಫುಲ್ಲು ರಶ್, ಚಿಕನ್ ಕಟ್ ಮಾಡೋ ಹತ್ರ ಫುಲ್ಲು ರಶ್ ಆಗಿರುತ್ತಲ್ಲ, ಅದಕ್ಕೆ ಅವರು ಬೇಗ ಬೇಗ ದೊಡ್ಡ ದೊಡ್ಡ ಪೀಸೆಲ್ಲ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು 1-2 ಸತಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ವಾಶ್ ಮಾಡಿ ಮತ್ತೆ ಮಾಡ್ತೀನಿ. ಈ ಕಡೆ ಖಾರಕ್ಕೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇಷ್ಟು ಜೋಡಿಸಿದ್ದೀನಿ ಅಷ್ಟೇ. ಕೊತ್ತಂಬರಿ, ಒಂದೇ ಒಂದು ಟೊಮೊಟೊ, ಮತ್ತು ಒಂದು 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, 1-2 ಲವಂಗ, ಮತ್ತು 1 ಏಲಕ್ಕಿ ತಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕ ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಕಾಯಿ ಅಂದರೆ ಹಸಿಕಾಯಿ ಅಲ್ಲ, ಇದು ಕೊಬ್ಬರಿ. ಇದು ಕಾಯಿ ಇರಲಿಲ್ಲ, ಇದೂ ಸ್ವಲ್ಪ ಹಸಿ ಥರನೇ ಇತ್ತು ಕೊಬ್ಬರಿ. ನೋಡಿಬಿಟ್ಟು ತೊಗೊಂಡಿದ್ದೀನಿ. ಇವಾಗೆಲ್ಲ ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಬಿಟ್ಟು ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಸ್ವಲ್ಪ ಗಟ್ಟಿಗೆ ಫ್ರೈ ಥರ ಮಾಡ್ತೀನಿ. ಯಾಕಂದರೆ ನನ್ನ ಮಗ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಅವನಿಗೋಸ್ಕರನೇ ಸ್ವಲ್ಪ ಖಾರ ಎಲ್ಲ ಕಡಿಮೆ ಹಾಕ್ಬಿಟ್ಟು ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ಹೆಂಗೆ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಇವತ್ತಿನ ಫ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇದು ಈವ್ನಿಂಗ್ ಫ್ಲಾಗ್ ಆಗಿರುತ್ತೆ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಡೈರೆಕ್ಟಾಗಿ ಸ್ವಲ್ಪ ಗಟ್ಟಿಗೆ ಫ್ರೈ ಥರ ಮಾಡ್ತೀನಿ. ನೋಡೋಣ ಬನ್ನಿ ಹೆಂಗೆ ಹೋಗುತ್ತೆ. ನಾನೆಲ್ಲ ಜೋಡಿಸ್ಕೊಂಡಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅಷ್ಟರೊಳಗೆ ಚಿಕ್ಕಮ್ಮನೂ ಬಂದರು. ಅವರು ಕೂಡ ಅಲ್ಲೇ ಚಿಕನ್ ಮಾಡಿದ್ರು. ಅವರು ಕೂಡ ಅಲ್ಲೆಲ್ಲ ಜೋಡಿಸಿ ಎಲ್ಲ ಒಲೆ ಮೇಲೆ ಇಟ್ಟು ಬಂದಿದ್ದರು. ಮತ್ತು ಏನು ಮಾಡ್ತಾಳೆ ಅಂತ ನೋಡ್ಕೊಳೋಕೆ ಬಂದಿದ್ರೆ, ನಾನು ಇನ್ನೂ ಇದೇ ಮಾಡ್ತಾ ಇದ್ನಲ್ವ, ಇನ್ನು ನಿನ್ನ ಬೇಗ ಬೇಗ ಆಗಲ್ಲ ಅಂತೇಳ್ಬಿಟ್ಟು ಸಂಜೆ ಬೇರೆ ಆಗಿತ್ತು ಅಂತೇಳಿ ನಾನು ಕಟ್ ಮಾಡ್ಕೊಡ್ತೀನಿ, ನೀನು ಬೇಗ ಮಿಕ್ಸಿಗೆ ಹಾಕು ಅಂತೇಳಿ ಎಲ್ಲ ಚಿಕನೆಲ್ಲ ತೊಗೊಂಡೋಗಿದ್ರು. ತೊಗೊಂಡೋಗಿ ಅವರೆಲ್ಲ ಮತ್ತೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ 1-2 ಸತಿ ನೀರು ಹಾಕಿ ಚೆನ್ನಾಗಿ ತೊಳೆದು ತೊಗೊಂಬಂದರು. ಅಷ್ಟರೊಳಗೆ ನಾನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು, ಮಿಕ್ಸಿ ಬೇಗ ಅವರು ನುಣ್ಣಗಾಗಲ್ಲ, ತುಂಬ ಹೊತ್ತು ಆಗ್ತಾಯಿತ್ತು. ಇನ್ನೇನು ಫೈನಲಿ ತಂದು ಕೊಟ್ಟರು ಚಿಕನ್ನು. ನಾನು ಒಂದು ಈಗ ಚಿಕನ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಡ್ತೀವಿ ಚಿಕ್ಕಮ್ಮ. ಮತ್ತು ಅವರೆಲ್ಲ ವಾಶ್ ಮಾಡ್ಕೊಬಂದು ಇಟ್ಟಿದ್ದಾರೆ ಇಲ್ಲಿ. ಇವಾಗ ನಾನು ಮಾಡ್ತಾಯಿದ್ದೀನಿ. ಮತ್ತು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಇವಾಗ ಮಾಡೋದಷ್ಟೇ. ನಾನು ಬಂದುಬಿಟ್ಟು ಚಿಕನ್ ಮಸಾಲ ಬಂದುಬಿಟ್ಟು ನಾನು ಇದು ಯೂಸ್ ಮಾಡ್ತಿದ್ದೀನಿ, ತೇಜ ಅವ್ರದ್ದು. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಮತ್ತು ಸೂಪರ್ ಗೋಲ್ಡ್ ಅಂತ ಒಂದು ಬರ್ತಾಯಿತ್ತು, ಮತ್ತು ಆಚೆ ಚಿಕನ್ ಮಸಾಲ ಅದೆಲ್ಲ ನೋಡಿದೆ. ಅದೆಲ್ಲ ಟ್ರೈ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಡಿಫ್ರೆಂಟ್ ಬರ್ತಾಯಿತ್ತು. ಇದು ಹೊಸ್ದಾಗಿ ಬಂದಿದೆ, ಇದು ತೇಜ್ ಚಿಕನ್ ಮಸಾಲ ಅಂತ ಹೇಳ್ಬಿಟ್ಟು. ಇದು ಟ್ರೈ ಮಾಡಿದೆ. ಆಗಲೇ ಒಂದು 2 ತಿಂಗಳಿಂದ ನಮ್ಮ ಅಂಗಡಿಲಿ ಇದೇ ಓಡ್ತಾ ಇರೋದು. ಇದೇ ಚೆನ್ನಾಗಿ ಹೋಗ್ತಾ ಇದೆ, ಮತ್ತು ಚೆನ್ನಾಗಿರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅದಕ್ಕೆ ಇದನ್ನೇ ತಗೊಬೇಕಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇದನ್ನೇ ತಗೊಂಬಂದು ಮಾರ್ತಾಯಿದ್ದೀನಿ ಅಂಗಡಿಯಲ್ಲಿ. ಮತ್ತು ನಾನು ಕೂಡ ಇದನ್ನೇ ಯೂಸ್ ಮಾಡೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರುತ್ತೆ ಅದು. ಆ ಟೇಸ್ಟ್ಗಿಂತ ಇದು ಹಾಕ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು. ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಯಾರಾದರೂ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ನಿಮಗೆ ಅಂತೇಳ್ಬಿಟ್ಟು. ನನಗೂ ಇದು ಬೆಸ್ಟ್ ಅಂತ ಅನಿಸುತ್ತೆ ಇದು. ಮತ್ತು ಎಣ್ಣೆ ಹಾಕಿದ್ದೀನಿ. ಇವಾಗ ಚಿಕನ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ, ನೀರೆಲ್ಲ ಬಿಟ್ಕೊಳ್ಳೋವರೆಗೂ. ಅವರು ಸುಮ್ಮನೆ ಇಷ್ಟಿಷ್ಟು ದಪ್ಪ ಹಂಗೆ ಹಾಕಿದ್ರು. ಆ ಪೀಸ್ ನೋಡಿದ್ರೇ ಒಂಥರ ಭಯ ಅನ್ನಿಸ್ತಾ ಇತ್ತು, ಅಷ್ಟಿಷ್ಟು ದಪ್ಪ. ಅದಕ್ಕೆ ಚಿಕ್ಕದಾಗೆ ಕಟ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ಮಾಡ್ತೀನಿ ಬನ್ನಿ. ಈಗ ಸ್ವಲ್ಪ ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಇದು ಆಗುತ್ತೆ ಅನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ ಎಣ್ಣೆ. ಲಾಸ್ಟಲ್ಲಿ ಸುಮ್ಮನೆ ಫುಲ್ ಎಣ್ಣೆನೇ ಬಿಟ್ಕೊಂಡ್ಬಿಟ್ಟಿತ್ತು. ಇವಾಗ ಎಣ್ಣೆ ಎಲ್ಲ ಕಾದ್ಮೇಲೆ ಮತ್ತೆ ಚಿಕನ್ ಎಲ್ಲ ಹಾಕ್ತಾಯಿದ್ದೀನಿ. ಚಿಕನ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅಂದರೆ ಆ ನೀರೆಲ್ಲ ಬಿಟ್ಕೊಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ, ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಮತ್ತು ಒಂದು ಸ್ವಲ್ಪ ಇದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿದ್ರೆ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಮತ್ತು ಒಂದು ಮುಕ್ಕಾಲು % ಬೇಕಾದರೆ ಚಿಕನ್ ಅದರಲ್ಲೇ ಬೆಂದೋಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಚಿಕನ್ ಮಸಾಲ ಹಾಕ್ತೀನಿ. ಮತ್ತು ಹಸಿ ಕೊತ್ತಂಬರಿ ಕಾಳು ಬೀಜ ಇರುತ್ತಲ್ಲೋ ಅದೊಂದು 5 ರೂಪೀಸ್ದು, ಇದೊಂದು 5 ರೂಪೀಸ್ದು 2 ಪಾಕೆಟ್ ತಗೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದೆ. ಒಂದು ಸ್ವಲ್ಪನೇ ಖಾರದ ಪುಡಿ ಹಾಕಿದ್ದು, ಜಾಸ್ತಿ ಹಾಕಲಿಲ್ಲ ನಾನು.
ಮತ್ತು ಅದು ಮೂರು ಹಾಕ್ಕೊಂಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ನೋಡ್ಕೊಂಬಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಏನು ರುಬ್ಬಿಟ್ಕೊಂಡಿರ್ತೀನೋ ಅದನ್ನು ಹಾಕ್ತೀನಿ ಲಾಸ್ಟಿಗೆ. ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಲ್ಲ ತಿರುಗಿಸ್ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತೀನಿ. ಲಾಸ್ಟಿಗೆ ನೀರು ಹಾಕ್ಕೊಂಬಿಟ್ಟು ಮತ್ತು ಚೆನ್ನಾಗಿ ಬೇಯಿಸ್ಬಿಡ್ತೀನಿ ಪ್ಲೇಟ್ ಮುಚ್ಚಿಬಿಟ್ಟು. ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯ್ತು. ಚಿಕನ್ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು. ಹಾಯ್ ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು. ಫುಲ್ಲು ಮಳೆ ಮೋಡ ಅಂದರೆ ಮಳೆ ಮೋಡ. ಈಗ ಈ ಟೈಮಲ್ಲಿ ಮಳೆ ಬಂದರೆ ಅಂತ ಅಷ್ಟಿಷ್ಟು ಮಳೆ ಬರಲ್ಲ, ಅಷ್ಟು ಮೋಡ ಆಗ್ಬಿಟ್ಟಿದೆ. ರೈಸ್ ಮಾಡಿದ್ದೀನಿ. ರೈಸ್ ಮಾಡಿಬಿಟ್ಟು ಆಗಲೇ ನನ್ನ ಮಗನಿಗೆ ಸ್ವಲ್ಪ ತಿನ್ನಿಸಿದ್ದೀನಿ, ಅದಕ್ಕೆ ಸ್ವಲ್ಪ ಅರ್ಧ ಇದೆ ಅದು. ಮತ್ತು ಚಿಕನ್ ಸಾಂಬಾರು ನೋಡಿ, ನಿಜವಾಗ್ಲೂ ಸುಮ್ಮನೆ ಸ್ಮೆಲ್ ಮಾತ್ರ ಗಮ್ ಅಂತ ಇದೆ, ಚೆನ್ನಾಗಾಗಿದೆ ಇವತ್ತು. ಮತ್ತು ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೀನಿ. ಒಂದು ಚಿಕ್ಕದ ಮೊಸರು ಪ್ಯಾಕೆಟ್ ತೊಗೊಂಡು ಮೊಸರು ಬಜ್ಜಿ ಮಾಡಿದ್ದೀನಿ. ಈಗ ಆಗಿದೆ. ಒಂದು ಸ್ವಲ್ಪ ಮುದ್ದೆ ಮಾಡ್ಕೋಬೇಕು, ಬಿಸಿದು ಒಂದೇ ಒಂದು ಮುದ್ದೆ ತೊಳಿಸ್ತೀನಿ ನನಗೋಸ್ಕರ, ನನಗೊಬ್ಬಳಿಗೆ ಮಾಡ್ಕೊತೀನಿ. ಇಲ್ಲಿ ನೋಡಿ ಮಳೆ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಫುಲ್ಲು ಮಳೆ ಬರ್ತಾ ಇದೆ. ನನ್ನ ಮಗನ ಗೊತ್ತಿಲ್ಲ, ಇನ್ನೂ ಒಳಗಿದ್ದಾನೆ ಅವನು, ಅಲ್ಲಿದ್ದಾನೆ. ನಮ್ಮ ಅಣ್ಣರ ಮನೇಲಿದ್ದಾನೆ, ಅವನಿನ್ನೂ ಹೊರಗಡೆ ಬಂದಿಲ್ಲ. ಮಳೆ ಬಂದಿರೋದು ನೋಡಿಬಿಟ್ರಂತೂ ಬಿಡೋದೇ ಇಲ್ಲ, ಬಂದೇ ಬಿಡ್ತಾನೆ ಸೀದಾ. ಅದಕ್ಕೆ ಅವನು ಅಲ್ಲೇನೋ ನೋಡ್ತಾ ಇದ್ದಾನೆ ಅನಿಸುತ್ತೆ, ಅಲ್ಲಿದ್ದಾನೆ. ಮಳೆ ಅಂದರೆ ಇಷ್ಟ ಅಲ್ವಾ, ಇವಾಗ ಮಳೆ ಬಂದಿದೆ ಅಂದರೆ ಇನ್ನು ಅಷ್ಟೇ ಮುಗ್ದೋಯ್ತು, ಅವ್ನು ಹಿಡಿಯೋಕ್ಕೆ ಆಗಲ್ಲ, ಹಂಗೆ ಹೋಗ್ಬಿಡ್ತಾನೆ. ಫುಲ್ಲು ಗಾಳಿ ಬೀಸ್ತಾ ಇದೆ, ಒಂಥರ ತಣ್ಣನೆ ಗಾಳಿ ಬೀಸ್ತಾ ಇದೆ. ಮತ್ತು ಮಳೆನೂ ಬಂದುಬಿಡ್ತು, ಫುಲ್ಲು ಮೋಡ ಆಗಿದೆ. ಮಳೆ ಬಂದ್ರಂತೂ ಹಂಗಿಂಗೆ ಬರಲ್ಲ, ಫುಲ್ಲು ಮೋಡ ಆಗಿತ್ತು. ಒಂದು ಸ್ವಲ್ಪ ಗಾಳಿ ಎದ್ಬಿಡ್ತು. ಗಾಳಿ ಎದ್ಬಿಟ್ರೆ ಮೋಡ ಆದಮೇಲೆ ಮಳೆ ಅಷ್ಟೊಂದು ಮಳೆ ಬರಲ್ಲ, ಎಲ್ಲ ಮೋಡ ಎಲ್ಲ ಮುಂದ್ಗಡೆ ಹೋಗ್ಬಿಡುತ್ತೆ. ಸ್ವಲ್ಪನೇ ಬಂದಿದ್ದು, ಇನ್ನೇ ಬರ್ತಾನೇ ಇದೆ ಮಳೆ, ಫುಲ್ಲು ಜೋರಾಗೆ ಬರ್ತಾ ಇದೆ. ನೋಡ್ತಿರ್ಬೋದು. ಇಂಥ ಟೈಮಲ್ಲಿ, ಸಾಯಂಕಾಲ ಟೈಮಲ್ಲಿ ಹಿಂಗೆ ಮಳೆ ಬಂದರೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಇನ್ನೇ ನಂದು ಅಡುಗೆ ಎಲ್ಲ ಆಯಿತು. ಈಗ ಮುದ್ದೆ ಒಂದು ಮಾಡ್ಕೊತೀನಿ, ಒಂದು ಸ್ವಲ್ಪ ಮುದ್ದೆ ಒಂದು ಮಾಡ್ಕೊಂಡ್ರೆ ಮುಗಿಯುತ್ತೆ. ಇನ್ನು ಎಲ್ಲ ಕ್ಲೀನ್ ಮಾಡಬೇಕು. ಇನ್ನು ಕೆಳಗೆ ಟಬ್ಬಲ್ಲಿ ಪಾತ್ರೆ ಎಲ್ಲ ಹಾಕಿಟ್ಟಿದ್ದೀನಿ, ಪಾತ್ರೆ ಎಲ್ಲ ತೊಳಿಬೇಕು. ಪಾತ್ರೆ ಎಲ್ಲ ತೊಳೆದ್ರೆ ಒಂದು ಕೆಲಸ ಮುಗಿಯುತ್ತೆ. ತೊಳೆಯೋಣ ಅನ್ನೋಷ್ಟರಲ್ಲೇ ಮಳೆ ಬಂದುಬಿಡ್ತು, ಮತ್ತೆ ಯಾವುದಲ್ಲಿ ಏನಂತ ತೊಳೆಯೋಕ್ಕಾಗಿಲ್ಲ. ನೋಡಿ, ನಮ್ಮ ಊರಲ್ಲಿ ಸಿಂಧಿ ಹಸ ತುಂಬ ಸಾಕ್ಬಿಟ್ಟಿದ್ದಾರೆ, ಎಲ್ಲಿ ನೋಡಿದ್ರು ಸಿಂಧಿ ಹಸನೇ. ಇಷ್ಟೊತ್ತಾದರೆ ಅವ್ರನ್ನ ಮನೆ ಕರ್ಕೊಂಡು ಹೋಗೋದು, ಮತ್ತು ಮುಸ್ರೆ ನೀರೆಲ್ಲ ಕುಡಿಸೋದು, ಮತ್ತು ಬಣವೆ ಕರ್ಕೊಂಡು ಹೋಗೋದು, ಅಲ್ಲಿ ಕಟ್ಟಾಕೋದು, ಬರೀ ಅದೇ ಕೆಲಸ ಆಗ್ತಾ ಇರುತ್ತೆ ಪಾಪ. ತುಂಬ ಜನ ನಮ್ಮ ಏರಿಯಾದಲ್ಲೆಲ್ಲ 3/4% ಬರೀ ಸಿಂಧಿ ಹಸ ಸಾಕಿರೋರೇ ಇದ್ದಾರೆ. ಈಗ ಹಾಲಿನ ರೇಟ್ ಬೇರೆ ಜಾಸ್ತಿ ಆಗಿದೆ ಅಲ್ವಾ, ಪರವಾಗಿಲ್ಲ, ಅವ್ರಿಗೆ ಸ್ವಲ್ಪ ಮೇಂಟೈನ್ ಆಗುತ್ತೆ. ಅದಕ್ಕೆ ಅವನ್ನ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲನೂ ಕಷ್ಟನೇ, ಎಲ್ಲ ಸುಲಭ ಅಂತ ಅಲ್ಲ. ಈಗ ಅವನ್ನ ಮೇಯಿಸ್ಬೇಕು ಅಂತಂದರೆ ಎಷ್ಟು ದುಡ್ಡು ಕೊಟ್ಟು ಅವರು ಹುಲ್ಲು ತೊಗೊಂಬರ್ತಿರ್ತಾರೆ, ಮತ್ತು ಅದಕ್ಕೆ ಗಾಣದಿಟ್ಟು ಮತ್ತು ಇವು ಮೆಕ್ಕೆಜೋಳ, ಮತ್ತು ಮನೆಗೂ ಹೋಗ್ತಾರೆ ಮುಸ್ರೆ ತರೋಕ್ಕೆಲ್ಲ. ಪಾಪ ಕಾಯ್ಕೊಂಡಿರ್ತಾರೆ, ಬಕೆಟೇ ಇಟ್ಟೋಗ್ಬಿಟ್ಟಿರ್ತಾರೆ. ನಮಗೆ ಮುಸ್ರೆ ನೀರು ಹಾಕಿ ಅಂತ. ಎಲ್ಲನೂ ಕಷ್ಟನೇ, ಯಾವುದೇ ಈಸಿ ಅಲ್ಲ. ಆ ಥರ ಲೈಫ್ ಅನ್ನೋದೇ ಹಿಂಗೆ ಅಲ್ವಾ ಎಲ್ಲರದ್ದು. ಮಳೆ ಬಂತು, ಅದಕ್ಕೆ ಸ್ವಲ್ಪ ಅಂಗಡಿಲಿ ಯಾರೂ ಇಲ್ಲ. ಈಗ ಬರ್ತಾ ಇರ್ತಾರೆ ಒಬ್ಬೊಬ್ರೇನ, ಹಂಗೆ ಸ್ವಲ್ಪ ಅಂಗಡಿಗೆಲ್ಲ ಕೊಟ್ಕೊತಾನೆ. ನಂದು ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ. ನನ್ನ ಮಗ ಪಾಪ ಹೊಟ್ಟೆ ತುಂಬ ತಿಂದ. ಮೊನ್ನೆ ಹೋದ್ಸತಿ ಮಾಡಿದಾಗ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಅದು ಚಿಕ್ಕಮ್ಮರ ಮನೆಗೆ ಮಾಡಿದ್ವಲ್ಲ, ತುಂಬ ಖಾರ ಆಗಿತ್ತು ಅದು. ಅದಕ್ಕೆ ಅವ್ನು ಸರಿಯಾಗಿ ತಿಂದಿರಲಿಲ್ಲ. ಮತ್ತು ಕೇಳ್ತಾ ಇದ್ದ, ಚಿಚ್ಚಿ ಅಂತ ಇದ್ದ, ತಿನ್ನಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಖಾರ ಕಡಿಮೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ವಲ್ವ, ಹೊಟ್ಟೆ ತುಂಬ ತಿಂದ. ಒಂಥರ ಖುಷಿ ಆಯಿತು ನನಗೆ. ಬೆಕ್ಕು ಕಾಲಕ್ಕೆ ಬರುತ್ತೆ ನೋಡಿ, ಈ ಥರನೇ. ಒಂದು ಸತಿ ನಾನೇ ಬಿದ್ದು ಹೋಗ್ತಿದ್ದೇನೋ ಅದ್ರ ಮೇಲೆ ಅಂತ ಅನಿಸ್ಬಿಡುತ್ತೆ ನನಗೆ. ನಾನು ಎಲ್ಲೋ ನೋಡ್ತಿರ್ತೀನಿ, ಏನೋ ಮಾಡ್ತಾ ಇರ್ತೀನಿ, ಕಾಲಕ್ಕೆ ಬಂದು ಸಿಕ್ಕಾಕೊಬಿಡುತ್ತೆ ನೋಡಿ. ಇವಾಗ ಬಾಲ ತುಳಿದ್ಬಿಟ್ಟೆ ಪಾಪ. ನನಗೆ ಒಂದ್ಸತಿ ಪಾಪ ಅನಿಸ್ಬಿಡುತ್ತೆ, ಏನು ಮಾಡೋದು. ಎಲ್ಲೋದ್ರೆ ಅಲ್ಲೇ ಬರ್ತಿರುತ್ತೆ, ಒಂದು ನಿಮಿಷನೂ ಅದು ಬಿಟ್ಟು ಇರಲ್ಲ. ಆ ಥರ ಬೇಕು ಇದು, ಏನು ಮಾಡೋಕ್ಕಾಗಲ್ಲ. ಮೂಗು ಪ್ರಾಣಿಗಳನ್ನ ನಾವು ಅಟ್ಯಾಚ್ ಮಾಡ್ಕೊಂಡ್ರೆ ಅಷ್ಟೇ ಅಲ್ವಾ ಪಾಪ. ಅವೆಲ್ಲ ಹೋಗ್ತವೆ ಹೇಳಿ. ನೈಟು ಅಷ್ಟೇ ನನ್ನ ಪಕ್ಕದಲ್ಲೇ ಮಲ್ಕೊತಿರುತ್ತೆ. ಮತ್ತು ಬೆಳಗ್ಗೆ ಏನಾದರೂ ಕೆಲಸ ಮಾಡಿದ್ರೆ ಸಾಕು ಹಿಂದಿಂದನೇ ಓಡಾಡ್ತಿರುತ್ತೆ. ಅದಕ್ಕೆ ಎಷ್ಟು ಊಟ ಹಾಕಿ ಹಾಲು ಹಾಕಿದ್ರು ಕೂಡ ಅದು ಅಷ್ಟೇ. ಮತ್ತು ಸಾಕಿರೋ ಪ್ರಾಣಿ ಅಂದರೆ ಅಷ್ಟೇ ಅಲ್ವಾ. ಇವತ್ತೇನು ಪೂಜೆ ಮಾಡಲ್ಲ ನಾನು, ಮಾಡಬೇಕಿತ್ತು. ಯಾಕಂದರೆ ಚಿಕನ್ ಎಲ್ಲ ಮುಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಉಪ್ಪು ಖಾರ ಆಗೈತೆ ಇಲ್ಲ ಅಂತ ಅದನ್ನು ನೋಡಿಬಿಟ್ಟಿದ್ದೀನಿ. ಅದಕ್ಕೆ ದೇವ್ರ ಪೂಜೆ ಮಾಡೋಕ್ಕೆ ಹೋಗಲ್ಲ ನಾನು. ನಾಳೆ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ತೀನಿ. ನೆನ್ನೆ ಮಾಡಿದ್ದೆ ಲಾಸ್ಟ್. ಮತ್ತು ಬೆಳಗ್ಗೆನೂ ಪೂಜೆ ಮಾಡಿದ್ದೆ ಒಂದು ಸರಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ನೀರು ಹಾಕಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು
ಇನ್ನು ಕೈಕಾಲು ಮುಖ ತೊಳ್ಕೊಂಡು ಉದ್ದಿನ ಕಡ್ಡಿ ಹಚ್ತೀನಿ. ದೀಪ ಹಚ್ಚಲ್ಲ, ಉದ್ದಿನ ಕಡ್ಡಿ ಒಂದು ಹಚ್ಬಿಡ್ತೀನಿ. ಯಾಕಂದರೆ ಅಂಗಡಿಗೆ ಯಾವಾಗಲೂ ಡೈಲಿ ಹಚ್ಬೇಕಲ್ಲ, ಇಲ್ಲ ಹಚ್ಬಿಟ್ಟು ಮತ್ತೆ ಅಲ್ಲಿಯೂ ಹಚ್ತೀನಿ. ಅದಕ್ಕೆ ಬೆಳಗ್ಗೆ ಹಚ್ಚಿದ್ದೆಲ್ಲ ಈಗ ಹಚ್ಚಲ್ಲ, ನಾಳೆನೇ ಮತ್ತೆ ಸ್ನಾನ ಮಾಡಿಬಿಟ್ಟು ಹಚ್ತೀನಿ. ಇವತ್ತೇನು ದೇವ್ರ ಪೂಜೆ ಇಲ್ಲ. ಇವಾಗ ಅಡುಗೆ ಎಲ್ಲ ಆಗಿದೆ. ಒಂದು ಸ್ವಲ್ಪ ಮುದ್ದೆ ಮಾಡ್ಕೊತೀನಿ. ಮುದ್ದೆ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ, ತೊಳಿಬೇಕು ಅವನ್ನ. ನೋಡಿ ಮಳೆ ಮತ್ತೆ ಬಂತು, ಮಳೆ ಮತ್ತೆ ಜೋರಾಗ್ತಾಯಿದೆ ನೋಡೋಣ. ತುಂಬ ತುಂಬ ಜೋರಾಯ್ತು ಅನಿಸುತ್ತೆ, ಫುಲ್ ಸೌಂಡ್ ಬರ್ತಾ ಇದೆ. ಕರೆಂಟ್ ಇರುತ್ತೋ ಇಲ್ಲ ಗೊತ್ತಿಲ್ಲ. ಹಳ್ಳಿ ಕಡೆ ಏನಂದರೆ ಸ್ವಲ್ಪ ಇಷ್ಟು ಮಳೆ ಬಂದರೆ ಸಾಕು ಕರೆಂಟ್ ತೆಗೆದುಬಿಡ್ತಾರೆ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಅದಕ್ಕೆ ಮೊಬೈಲಲ್ಲಿ ಒಂದು ಸ್ವಲ್ಪ ಚಾರ್ಜ್ ಕಡಿಮೆ ಇದೆ, ನಾನು ಚಾರ್ಜ್ ಇಡ್ತೀನಿ. ಚಾರ್ಜ್ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಮತ್ತೆ ಕರೆಂಟ್ ಹೋದರೂ ಅದು ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಕೊನೆಗೂ ಜೋರಾಯಿತು ಮಳೆ. ಒಂದು ಸೌಂಡ್ ಕೇಳಿಸ್ಕೊಂಡು ಹೊರಗಡೆ ಬಂದುಬಿಟ್ಟಿದ್ದಾನೆ ಓಡಿ ಓಡಿ. ನಾನು ಹೋಗ್ಬೇಡ ನೋಡು, ಒದೆ ಬೀಳುತ್ತೆ ಅಂತ ಹಂಗೆ ಸತಾಯಿಸ್ಕೊಂಡು ಅಷ್ಟೊತ್ತು ಅವ್ನು ಹಂಗೆ ಇದು ಮಾಡ್ತಾಯಿದ್ದೆ. ಕೊನೆಗೆ ನಮ್ಮ ಅಣ್ಣ ಬೇರೆ ಬಂದುಬಿಟ್ರೆ, ಮಾಮ ಬಂದ ಅಂತೇಳ್ಬಿಟ್ಟು ಇವಾಗ ಅವ್ರ ಮಾಮನ ಹತ್ರ ಹೋಗ್ತಾ ಇದ್ದಾನೆ. ಎತ್ಕೋ ಅಂತಂದ. ಎತ್ಕೋ, ಮಳೆ ಒಳಗೆ ಹೋಗೋಣ ಅಂತ ಸುಮ್ಮನೆ ಹಠ ಮಾಡ್ತಾಯಿದ್ದೆ. ಬೇಡ ಅಂತೇಳ್ಬಿಟ್ಟು ನಮ್ಮ ಅಣ್ಣ ಈ ಥರ ಇದು ಮಾಡಿಸ್ತಾ ಇದ್ದಾರೆ. ಅವನಿಗೆ ತುಂಬ ಇಷ್ಟ ಮಳೆ ಅಂದರೆ, ನೋಡ್ಬೋದು. ಇಲ್ಲಿ ನೋಡಿ, ಒಂದು ಸ್ವಲ್ಪ ಪಾತ್ರೆ ಇದಾವೆ, ಬೇಗ ತೊಳ್ಕೊಂಬರೋಣ ಅಂತ ಹೋಗಿದ್ರೆ ನನ್ನ ಮಗ ಅವಾಂತರ ನೋಡಿ ಎಷ್ಟು ಅವಾಂತರ ಮಾಡಿದ್ದಾನೆ. ಸುಮ್ಮನೆ ಗುಟ್ಕ ಐಟಮ್ ಎಲ್ಲ ಕಡೆಗೆ ತೆಗ್ದಾಕಿ ಡಬ್ಬಿಲಿರೋವೆಲ್ಲ ಕೆಳಗೆ ಹಾಕಿ ಎಲ್ಲ ಬಿಸಾಡಿಬಿಟ್ಟಿದ್ದಾನೆ. ಮತ್ತು ಅದೆಲ್ಲ ಜೋಡಿಸಿ ಎಲ್ಲ ನೀಟ್ ಮಾಡಿದೆ. ಈ ಸಿಂಪಲ್ ಫ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ.